ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನು ಟಿ ದಾಸರಳ್ಳಿ ಬಳಿ ಇದ್ದೀನಿ. ಅಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಅಂತ ಅಂದರೆ 8ನೇ ಮೈಲಿ ಗೊತ್ತಲ್ಲ, 8ನೇ ಮೈಲಿ ಹತ್ರ ಲೆಫ್ಟ್ ತೊಗೊಂಡ್ರೆ HMT ಲೇಔಟ್ ಬರುತ್ತೆ, ಕ್ರೈಸ್ಟ್ ಯೂನಿವರ್ಸಿಟಿ ಬರುತ್ತೆ. ಅಲ್ಲೇ ಇದೀನಿ ಕಣ್ರಿ. ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಲೇಔಟ್ ಇದೆ ಕಣ್ರಿ, ಸೂಪರ್ ಆಗಿದೆ ಕಣ್ರಿ. ನಾನಂತೂ ಫಿದಾ. ಆ ಲೇಔಟಲ್ಲಿ 50 ಫೀಟ್ ರೋಡು, 40 ಫೀಟ್ ರೋಡು, 30 ಫೀಟ್ ರೋಡು ಮನೆಗಳಿದ್ದಾವೆ. ಅದ್ಭುತವಾದಂಗಿದೆ. ನೀವು ಒಂದ್ಸಲ ಎಂಟ್ರಿ ಆದರೆ ಆ ಲೇಔಟ್ಗೆ ಗ್ಯಾರಂಟಿ ನೀವು ನಿರ್ಧಾರ ಮಾಡ್ತೀರಾ, ಮನೆ ಅಂತೂ ಇದ್ರೆ ಈ ಗೇಟೆಡ್ ಕಮ್ಯುನಿಟಿ ಲೇಔಟಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡ್ತೀರಾ. ಯಾಕೆ ನಿರ್ಧಾರ ಮಾಡ್ತೀರಾ ಅಂದರೆ ಆ ರೀತಿ ಇದೆ ಕಣ್ರಿ, ಅದ್ಭುತವಾಗಿದೆ. ಅಮ್ಯುನಿಟೀಸು, ಫೆಸಿಲಿಟೀಸು, ವಾಸ ಮಾಡಲಿಕ್ಕೆ ಏನೇನು ಬೇಕೋ ಅವೆಲ್ಲನೂ ಆ ಲೇಔಟಲ್ಲಿ ಮತ್ತು ಆ ಲೇಔಟ್ ಸುತ್ತಮುತ್ತ ಇದೆ. ಮತ್ತು ನೀವು ಆ ಲೇಔಟ್ಗೆ ಎಂಟ್ರಿ ಆಗಬೇಕಂದ್ರೆ ಅಷ್ಟು ಸುಲಭವಾಗಿ ಎಂಟ್ರಿ ಆಗೋಕ್ಕಾಗಲ್ಲ. ಯಾಕಂದರೆ ಆ ಗೇಟೆಡ್ ಕಮ್ಯುನಿಟಿ ಮೇನ್ ಗೇಟ್ ಹತ್ರ 24/7 ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಎಂಟ್ರಿ ಆಗಬೇಕಂದ್ರೆ ನಿಮ್ಮ ಡೀಟೇಲ್ಸ್ ಎಂಟ್ರಿ ಆದರೆ ಮಾತ್ರನೇ ಆ ಲೇಔಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವ್ರು ಬಿಡೋದು. ಅಲ್ಲಿ ಈಸ್ಟ್ ಫೇಸಿಂಗಲ್ಲಿ ನಿರ್ಮಾಣ ಮಾಡಿರುವಂಥ 30-40 G+2.5 ಮನೆ ಮಾರಾಟಕ್ಕಿದೆ. ಹೊಸ ಮನೆ ಸೂಪರ್ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ, ಇನ್ ಡಿಟೈಲ್ಡಾಗಿ ನೋಡಿ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು 2 ಕಾರನ್ನು ಪಾರ್ಕ್ ಮಾಡಿ 3-4 ಬೈಕನ್ನು ಪಾರ್ಕ್ ಮಾಡೋ ಅಷ್ಟು ಜಾಗ ಇದೆ. ಇದು ಸಂಪು, ಅದೇನೇ ಇದು 1000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ಡೈಮೆನ್ಷನ್ ಏನಂದರೆ 13-40 ಸಹ ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಈಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ಆಲ್ಸೋ ಈಸ್ಟ್. ಖಾತಾ ಬಿ ಖಾತಾ, DC ಕನ್ವರ್ಷನ್, BBMP. ಲೋನ್ ಆಗುತ್ತಾ? ಲೋನ್ ಆಗುತ್ತಂತ ಕೇಳ್ತಿರಲ್ಲ ಸರ್, ಕಣ್ಣು ಮುಚ್ಕೊಂಡು ಕೊಡ್ತಾರೆ ಬ್ಯಾಂಕ್ಗಳು. ಯಾಕಂದ್ರೆ ಅಂಥ ಲೇಔಟ್ ಇದು. ಇದು KEB ಮೀಟ್ರು. ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ತೋರಿಸ್ತೀನಿ ಬನ್ನಿ ನೋಡಿ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ, ಎಷ್ಟು ಜಾಗ ಇದೆ, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಈ ಸೈಡಿಂದ ಈ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಅಲ್ಲಿ ರೈಟ್ ಸೈಡ್ ಅಬ್ಸರ್ವ್ ಮಾಡಿ, ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ನೋಡಿ. ಯಾಕೆ ಬಂದಿದ್ದಾರೆ ಅಂದರೆ ನಾನು ಎಂಟ್ರಿ ಅನ್ನಲ್ಲ, ಎಂಟ್ರಿ ಆಗೋವಾಗ ಬರೆಸ್ಕೊತಾರೆ, ಏನಪ್ಪ ಎಲ್ಲಿಗೆ ಹೋಗ್ತಿದ್ದು, ಏನು ಕತೆ ಅಂತ. ನಾನು ಇಲ್ಲೇ ಕೆಲಸ ಇದೆ, ಒಂದು 30 ನಿಮಿಷ ಬರ್ತೀನಿ ಅಂತ ಹೇಳಿ ಬಂದೆ. 30 ನಿಮಿಷ ಅಲ್ಲ, ಗಂಟೆ ಆದರೂ ನಾನು ಹೋಗಲಿಲ್ಲ. ಬಡ್ಡಿ ಮಗ ಗಂಟೆ ಆದರೂ ಬರಲಿಲ್ವಲ್ಲ ವಾಪಸ್, ಇವನು ಏನು ಮಾಡ್ತಿದ್ದಾನೆ ಅಂತೇಳಿ ನೋಡೋಕೆ ಬಂದಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್. ಇದು ಕೀ ಇಲ್ಲ, ಹಾಗಾಗಿ ಔಟ್ಸೈಡ್ ವಿಂಡೋ ಇದೆ, ತೋರಿಸ್ತಾ ಇದ್ದೀನಿ. ಇದು ಹಾಲು, ಆಪೋಸಿಟ್ 2 ಬೆಡ್ರೂಮ್ ಕಾಣಿಸ್ತಾ ನೋಡಿ. ಮತ್ತು ಪೂಜಾ ರೂಮ್, ಲೆಫ್ಟ್ ಸೈಡು ಕಿಚನ್ನು, ಅಟ್ಯಾಚ್ಡ್ ಟಾಯ್ಲೆಟು, ಕಾಮನ್ ಟಾಯ್ಲೆಟು ಎಲ್ಲನೂ ಇದೆ. ನೀವು ಬಂದರೆ ತೋರಿಸ್ತೀನಿ ನೋಡಿ. ಸೆಕ್ಯೂರಿಟಿ ಗಾರ್ಡ್ ನಾನು ಬಿಡ್ತಾನೆ ಇಲ್ಲ ಕಣ್ರಿ, ಇವನೇನು ಮಾಡ್ತಿದ್ದಾನಪ್ಪ ಅಂತ. ಯಾಕಂದ್ರೆ ಇನ್ಸೈಡ್ ಹೋಗಿ ಏನಂತ ತೊಗೊಂಡೋದ್ರೆ ಆ ಗಾರ್ಡ್, ಸೆಕ್ಯೂರಿಟಿ ಗಾರ್ಡ್ನ ಅವರು ಹತ್ತಿ ಇಳಿತಾರೆ, ಅಂದರೆ ಬೈತಾರೆ. ಹಾಗಾಗಿ ಅವ್ನು ನಾನು ಬಿಡ್ತಾನೆ ಇಲ್ಲ. ಮೇಲಕ್ಕೂ ಬರ್ತಾನೆ, ತೋರಿಸ್ತೀನಿ ಬನ್ನಿ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು ಇನ್ನೂ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಇವನ್ ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಹೌದು, ಇನ್ನೂ ರೈಲಿಂಗ್ಸ್ ಹಾಕಿಲ್ಲ, ಕ್ಲೀನ್ ಮಾಡಿಲ್ಲ, ಇನ್ನೂ ವರ್ಕ್ ಇದೆ. ಈಗಲೇ ವೀಡಿಯೋ ಮಾಡ್ತಿದ್ಯಾ ಸರ್? ಈ ಗೇಟೆಡ್ ಕಮ್ಯುನಿಟಿಯಲ್ಲಿ ಫೌಂಡೇಶನ್ ಹಾಕಿರ್ತಾರೆ, ಇಲ್ಲ ಫಸ್ಟ್ ಮೋಲ್ಡ್ ಆಗಿರುತ್ತೆ, ಸೇಲ್ ಆಗಿಬಿಡ್ತವೆ. ಇದೊಂದೇ ಇಲ್ಲಿವರೆಗೂ ಇರೋದು. ಇದು ಇರೋ ರೀಸನ್ ಏನು ಅಂದರೆ ಆ ಬಿಲ್ಡರು ಸೇಲ್ಗಂತ ಯಾರಿಗೂ ಹೇಳಿಲ್ಲ, ಮಾರ್ಕೆಟ್ಗೆ ಬಿಟ್ಟಿರಲಿಲ್ಲ. ಯಾಕಂದರೆ ಫುಲ್ ಫಿನಿಶ್ ಮಾಡಿ ಕೊಡೋಣ ಅಂತ ನಿರ್ಧಾರ ಮಾಡಿದ್ರಂತೆ. ಅದನ್ನು ನಂಗೆ ಗೊತ್ತಾಯ್ತಲ್ಲ, ಇಮಿಡಿಯೇಟ್ಲಿ ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಮ ಕಮ್ಯುನಿಟಿಯಲ್ಲಿ ತುಂಬ ಸೀರಿಯಸ್ ಬೈಯರ್ಸ್ ಇದ್ದಾರೆ, ನಾವೊಂದು ಟ್ರೈ ಮಾಡ್ತೀನಿ, ವೀಡಿಯೋ ಮಾಡ್ಕೊತೀನಿ ಅಂದಿದ್ದಕ್ಕೆ ಓಕೆನಪ್ಪ ಅಂತ ನಾನು ಒಬ್ಬರು ಪರ್ಮಿಷನ್ ಕೊಟ್ಟರು. ಈಗ ನಾನು ಫಸ್ಟ್ ಫ್ಲೋರಲ್ಲಿದ್ದೀನಿ. ಫಸ್ಟ್ ಫ್ಲೋರಲ್ಲಿ 3 BHK ಹೌಸ್. ಮೇನ್ ಡೋರನ್ನು ತೋರಿಸ್ತೀನಿ ನೋಡಿ, ಫೇಸಿಂಗ್ ಈಸ್ಟ್. ಫ್ರೇಮೋ ಡೋರ್ 2 ಟೀ ಕೂಡ. 3 BHK ಹೌಸ್. ಹಾಲನ್ನು ತೋರಿಸ್ತೀನಿ ನೋಡಿ. ಹಾಲು ವಿಶಾಲವಾಗಿ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಭಾಳ ಚೆನ್ನಾಗಿದೆ. POP ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಲೈಟ್ಸ್ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ, ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಪ್ಲಾನಿಂಗು ಮಸ್ತಾಗಿದೆ ಕಣ್ರಿ. ಇದು TV ಕ್ಯಾಬಿನೆಟ್. ಈ TV ಕ್ಯಾಬಿನೆಟಲ್ಲಿ ದೊಡ್ಡ TVನ ಫಿಟ್ ಮಾಡ್ಬೋದು. ಮತ್ತು ಇನ್ನೂ ಇನ್ನು ನಿಮ್ಮ ಹತ್ರ ಏನನ್ನ ಸ್ಟೋರ್ ಮಾಡಲಿಕ್ಕೆ ಅವೆಲ್ಲ ಡ್ರಾಸ್ ಎಲ್ಲ ಇದೆ ನೋಡಿ. ಅವನು ಸೆಕ್ಯೂರಿಟಿ ನಾನು ಹಿಂಬಾಲಿಸ್ತಾ ಇದ್ದಾನೆ. ಇದು ಪೂಜಾ ರೂಮು. ಇನ್ಸೈಡು POP ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರ. ಪೂಜಾ ರೂಮ್ ಫ್ರೇಮೋ ಡೋರ್ 2 ಟೀ ಕೂಡ. ಬನ್ನಿ ಇಟಾಲಿಯನ್ ಮಾಡಲ್ ಕಿಚನ್ ನೋಡೋಣ. ಶೋಯಿಂಗ್ ಯು ಮಾಡಲರ್ ಕಿಚನ್. ಮಾಡಲರ್ ಕಿಚನನ್ನು ತೋರಿಸ್ತೇವೆ ನೋಡಿ. ಈ ಮಾಡಲರ್ ಕಿಚನಲ್ಲಿ ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ.
ಇದು ಫ್ರಿಡ್ಜ್ ಪ್ರಾವಿಷನ್, ರೆಫ್ರಿಜರೇಟರ್ ಪ್ರಾವಿಷನ್ ನೋಡಿ. ಸುತ್ತು ತೋರಿಸಿದ್ದೀನಿ, ಸುತ್ತು ಲಾಫ್ಟ್ ಕೊಟ್ಟಿದ್ದಾರೆ, ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಇದು ಸ್ಟೋರೇಜ್ ಪ್ರಾವಿಷನ್ ನೋಡಿ. ಏನು ಮಾಡ್ತಿದ್ದಾನೆ ಇನ್ಸೈಡ್ ಇವನು ಅಂತ ಆ ಸೆಕ್ಯೂರಿಟಿ ಗಾರ್ಡ್ ಅಬ್ಸರ್ವ್ ಮಾಡ್ತಿದ್ದಾರೆ. ಅವ್ರು ಎಷ್ಟು ಹೇಳಿದ್ರು ಹೋಗಲಿಲ್ಲ ಕಣ್ರಿ. ಇದು ಸಿಂಕ್. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಷ್ಟು ಸೇಫ್ಟಿ ಇದೆ ನೋಡಿ ನಿಮ್ಗೆ ಆ ಲೇಔಟಲ್ಲಿ ಮನೆ ತೊಗೊಂಡ್ರೆ. ಹಾಗಾಗಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಮನೇನು ಪ್ರೈಸ್ ಹೇಳಿದ್ರೆ ಗ್ಯಾರಂಟಿ ನೀವು ಇಷ್ಟಪಡ್ತೀರ, ವರ್ತ್ ಇದೆ. ಕಿಚನ್ ಸ್ಲ್ಯಾಬ್ಸ್ ತೋರ್ಸೋಣ ಅಂತ ಟ್ರೈ ಮಾಡ್ತಿದ್ದೀನಿ ನೋಡಿ. ಇನ್ನು ಕೆಲವೊಂದು ಡ್ರಾಸ್ ಕಿಚನ್ಸ್ ಬ್ಯಾಸ್ಕೆಟ್ಸ್ ಇರ್ತಾವಲ್ಲ ಅವು ತೋರ್ಸೋಕ್ಕಾಗಲಿಲ್ಲ, ಇನ್ನೂ ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ, ಹಾಗಾಗಿ ಕಷ್ಟ ಆಯಿತು. ಇದು ಯುಟಿಲಿಟಿ. ಇನ್ನು ಡೋರ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಈವನ್ ಸೇಫ್ಟಿ ಗ್ರಿಲ್ಲೆಲ್ಲ ಹಾಕ್ತಾರೆ. ಯುಟಿಲಿಟಿನೂ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ವಾಷಿಂಗ್ ಮಿಷನ್ನು ಮತ್ತು ಪಾತ್ರೆಗಳು ತೊಳೆಯೋಕ್ಕೆ ಜಾಗ ಇದೆ. ನೋಡಿದ್ರಲ್ಲ ಸೆಕ್ಯೂರಿಟಿ ಗಾರ್ಡು. ಮತ್ತೊಮ್ಮೆ ಈ ಸೈಡಿಂದ ಮಾಡಲ ಕಿಚನನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಹಾಲಲ್ಲಿ 3 ಕಿಟಕಿ ಟೋಟಲ್. ಮೈನ್ ಡೋರ್ ಹತ್ರ ಒಂದು ದೊಡ್ಡ ಕಿಟಕಿಗಳು ಆಪೋಸಿಟ್ ಕಾಣಿಸ್ತದೆ ನೋಡು, 2 ದೊಡ್ಡ ಕಿಟಕಿಗಳು. ಯೂಸ್ ಮಾಡಿರೋ ವುಡ್ಡು ಟೀಕ್ ವುಡ್. ಹಾಲ್ ಇಷ್ಟು ಸ್ಪೇಷಿಯಸ್ ಆಗಿದ್ರೆ ಸಾಕಲ್ಲ? ಸಾಕು. ಬೆಡ್ರೂಮ್ಸ್ ನೋಡೋಣ ಬನ್ನಿ. ಇದು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ POP ಇದೆಯಾ? ಎಸ್, POP ಇದೆ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು ನೋಡಿ. ವಾರ್ಡ್ರೋಬ್ಸ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಆ ವಾರ್ಡ್ರೋಬ್ಸಲ್ಲಿ ಶೆಲ್ವ್ಸ್, ಡ್ರಾ ಪ್ರತಿಯೊಂದು ತೋರಿಸ್ತಾ ನೋಡಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟಾಯ್ಲ್ಸ್ ಹಾಕಿದ್ರೆ. ಕಮೋಡ್ ಇನ್ನು ಫಿಟ್ ಮಾಡಿಲ್ಲ, ವೆಸ್ಟರ್ನ್ ಕಮೋಡ್ ಫಿಟ್ ಮಾಡ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಮತ್ತು ಡೋರ್, WPC ಡೋರ್ ಎಲ್ಲ ಫಿಟ್ ಮಾಡಿಕೊಡ್ತಾರೆ. ಮತ್ತೊಮ್ಮೆ ಈ ಸೈಡಿಂದ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ನೀಟಾಗಿ ಅಬ್ಸರ್ವ್ ಮಾಡಿ. ಬೆಡ್ರೂಮು ಸ್ಪೇಷಿಯಸ್ ಇದೆಯಾ? ಎಸ್ ಇದೆ. ಕಿಂಗ್ ಸೈಜ್ ಕಟ್ ಹಾಕ್ಬೋದಾ? ಆರಾಮಾಗಿ ಹಾಕ್ಬೋದು. ಹಾಕಿದ್ರೂ ಜಾಗ ಇನ್ನೂ ಉಳಿತದೆ. ಇದು ಬೆಡ್ರೂಮ್ 2. ಬೆಡ್ರೂಮ್ 2ನ ತೋರಿಸ್ತೀನಿ ನೋಡಿ. ಬೆಡ್ರೂಮ್ 2ಅಲ್ಲಿ ಫಾಲ್ ಸೀಲಿಂಗ್ ಎಂಥದ್ದು ಇಲ್ಲ, ಫ್ಯಾನ್ ಪ್ರಾವಿಷನ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದಾ? ಎಸ್, ಡಬಲ್ ಕಟ್ ಹಾಕ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ? ಎಸ್, ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ ಮತ್ತು ವಾರ್ಡ್ರೋಬ್ಸ್ಗೆ ಓಪನ್ ಡೋರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಪ್ರಾವಿಷನು ಕೊಟ್ಟಿದ್ದಾರೆ. ಈಗ ಬೆಡ್ರೂಮ್ 3ನ ತೋರಿಸ್ತೀನಿ ನೋಡಿ. ಈ ಬೆಡ್ರೂಮ್ 3ಅಲ್ಲಿ ಬರುತ್ತೆ ಹಾಲ್ ಮೇನ್ ಡೋರ್ ಆಪೋಸಿಟೇ ಬರುತ್ತೆ. ಇದು ಬೆಡ್ರೂಮ್ 3. ಡೋರ್ಸು ಇನ್ನೂ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಬೆಡ್ರೂಮ್ 3ಅಲ್ಲಿ ಫಾಲ್ ಸೀಲಿಂಗ್ ಇಲ್ಲ, ಪ್ರತಿ ರೂಮ್ಗೂ ಬೇಕಿಲ್ಲ ಕಣ್ರಿ, ಫ್ಯಾನ್ ಇದು ಸಾಕು. ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸು ಮತ್ತು ಲಾಫ್ಟ್ ಕೊಟ್ಟಿದ್ದಾರೆ ಮೇಲೆ. ಟ್ರಿಪಲ್ ಕಟ್ ಹಾಕ್ಬೋದಾ? ಆರಾಮಾಗಿ ಆಗ್ಬೋದು. ಟ್ರಿಪಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಉಳಿತದೆ. ಇದೇನು? ಈ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ಡ್ ಟಾಯ್ಲೆಟು. ಕಮೋಡ್ ಅದು ವೆಸ್ಟರ್ನ್ ಕಮೋಡ್, ಫಿಟ್ ಮಾಡಿಲ್ಲ, ಫಿಟ್ ಮಾಡ್ತಾರೆ. ಅಲ್ಲಿ ವಿಂಡೋ ಇದೆ ನೋಡಿ, ಅಲ್ಲಿ ಕೆಳಗಡೆ ಚೀಲ ಇಟ್ಟಿದ್ದಾರೆ. ಅಲ್ಲಿ ಕಮೋಡ್ ಹಂಗಾಗಿ ಕಾಣಲ್ಲ ನಿಮಗೆ, ಅಷ್ಟೇ ಬಂದರೆ ಗೊತ್ತಾಗುತ್ತೆ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಇದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ, ಭಾಳ ಚೆನ್ನಾಗಿದೆ. ಫಿನಿಶ್ ಆದರೆ ಲುಕ್ ಹೆಂಗಿರುತ್ತೆ ಅಂದರೆ ಹಂಗಿರುತ್ತೆ. ಫಿನಿಶ್ ಆಗೋವರೆಗೂ ದಯವಿಟ್ಟು ವೆಯ್ಟ್ ಮಾಡಬೇಡಿ, ಯಾಕಂದರೆ ಇರೋದಿಲ್ಲ. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದು, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ. ಕಮೋಡು ವೆಸ್ಟರ್ನ್ ಕಮೋಡೆ ಫಿಟ್ ಮಾಡಿಕೊಡ್ತಾರೆ. ಓಕೆ, ನೋಡಿದ್ರಲ್ಲ ಫಸ್ಟ್ ಫ್ಲೋರಲ್ಲಿರುವಂಥ 3 BHK ಹೌಸ್ ನೋಡಿದ್ವಿ. ಸರ್ ಸೆಕ್ಯೂರಿಟಿ ಸರ್, ಇನ್ನು ಸೆಕೆಂಡ್ ಫ್ಲೋರ್ಗೆ ಬರೋಕ್ಕೆ ಹೋಗ್ಬಿಡಿ, ನಾನು ಇಮಿಡಿಯೇಟ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ, ಓಕೆನಾ? ಡನ್. ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್ ಆಗೋವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೇಟ್ಸ್ ಯೂಸ್ ಮಾಡಿದರೆ, ರೈಲಿಂಗ್ಸನ್ನು ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? 2 BHK ಹೌಸ್ ಇದೆ, ಕಂಪ್ಲೀಟು ಒಂದೇ ಫ್ಲೋರ್. ಫ್ಲೋರಲ್ಲಿ 2 BHK ಹೌಸ್ ಒಂದೇ ಇರೋದು. ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ನೋಡಿ. ಆ 2 BHK ಹೌಸ್ ಸೊ ಪಕ್ಕದಲ್ಲಿ ಇದು ಪ್ಯಾಸೇಜು, ಆರಾಮಾಗೆಲ್ಲ ಚೆನ್ನಾಗಿ ಸುತ್ತು ಜಾಗ ಇರಲಿ, ವೆಂಟಿಲೇಷನ್ ಚೆನ್ನಾಗಿರಲಿ ಅಂತ
ಪ್ಲ್ಯಾಂಡಾಗೆ ಈ ಮನೆನ ನಿರ್ಮಾಣ ಮಾಡಿದ್ದಾರೆ. 2 BHK ಹೌಸ್ ಮುಂದೆ ಇರುವಂಥ ಪ್ಯಾಸೇಜ್ ಸೇಮ್ ಡಿಟೋ ಫಸ್ಟ್ ಫ್ಲೋರಲ್ಲಿ 3 BHK ಹೌಸ್ ಮುಂದೆ ಇದೆಯಲ್ಲ ಅದೇ ರೀತಿ ಇಲ್ಲೂ ಎಲಿವೇಷನಲ್ಲಿ ಟಫನ್ ಗ್ಲಾಸು SS ರೈಲಿಂಗ್ ಎಲ್ಲ ಬರುತ್ತೆ. ಇದು 2 BHK ಹೌಸ್ ಮೈನ್ ಡೋರು ಫೇಸಿಂಗ್ ಈಸ್ಟು ಫ್ರೇಮ್ ಡೋರ್ 2 ಟೀಕ್ ಕೂಡ ಅಲ್ಲಿ ನೋಡಿ ವಿಂಡೋ ಪ್ರಾವಿಷನು ಇದೆ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ಹಾಲನ್ನು ತೋರಿಸ್ತೀನಿ ನೋಡಿ. ಹಾಲಲ್ಲಿ ಫಾಲ್ ಸೀಲಿಂಗ್ ಮಾಡ್ತಾ ಇದ್ದಾರೆ, ಇನ್ನು ಲೈಟ್ಸ್ ಫಿಟ್ ಮಾಡಿಲ್ಲ, ಫಿಟ್ ಮಾಡ್ತಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಇಲ್ಲಿ ನೋಡಿ ಲೆಫ್ಟ್ ಸೈಡು TV ಕ್ಯಾಬಿನೆಟ್ ಬಂದಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಫಸ್ಟ್ ಫ್ಲೋರ್ 3 BHK ಹೌಸ್ ಇತ್ತಲ್ಲ ಆಲ್ಮೋಸ್ಟ್ ಅದೇ ರೀತಿ ಒಂದು ಸ್ವಲ್ಪ ಚೇಂಜಸ್ ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಅಲ್ಲಿ 3 BHK ಇತ್ತು, ಇಲ್ಲಿ 2 BHK ಇದೆ. ಇದು TV ಕ್ಯಾಬಿನೆಟ್ಟು ದೊಡ್ಡದಾಗಿದೆ. ಇದು ಪೂಜಾ ರೂಮು. ಫ್ರೇಮ್ ಡೋರು ಟೀಕೆ ಬರುತ್ತೆ. ಒಳಗಡೆ POP ಮಾಡ್ತಾ ಇದ್ದಾರೆ. ವಾಲ್ಸ್ಗೆಲ್ಲ ಆಲ್ರೆಡಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೋಡಿ ಆರಾಮಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಇಲ್ಲೂ ಈ ಸೆಕೆಂಡ್ ಫ್ಲೋರಲ್ಲಿ ಸ್ಪೆಷಾಲಿಟಿ ಏನಂದರೆ ಡೈನಿಂಗ್ ಹಾಲ್ ಇದೆ. ಶೋಯಿಂಗ್ ಯು ಇಟಾಲಿಯನ್ ಮಾಡರ್ ಕಿಚನ್ ಕಮ್ ಡೈನಿಂಗ್ ಹಾಲ್. ಲೆಫ್ಟ್ ಸೈಡೆಲ್ಲ ಕಿಚನ್, ಇದು ರೈಟ್ ಸೈಡ್ ಇರುವಂಥ ಡೈನಿಂಗ್ ಹಾಲ್. ನೋಡಿ ಡೈನಿಂಗ್ ಹಾಲ್ ಎಷ್ಟು ಸ್ಪೇಷಿಯಸ್ ಇದೆ, ಸೂಪರ್ ಆಗಿದೆ ಅಲ್ವಾ? ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಪೇಷಿಯಸ್ ಆಗಿದ್ರೆ ಯಾರಿಗೆ ಇಷ್ಟ ಆಗಲ್ಲ ಕಣ್ರಿ, ಚೆನ್ನಾಗಿ ಮಾಡಿದ್ದಾರೆ. ಈಗ ಈ ಮಾಡಲ ಕಿಚನನ್ನು ಈ ಸೈಡಿಂದ ನೀಟಾಗಿ ಅಬ್ಸರ್ವ್ ಮಾಡಿ. ಮಾಡಲ ಕಿಚನಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಇದು ಕಿಚನ್ ಸ್ಲ್ಯಾಬ್. ಪಟ್ಟಿ ಕೊಟ್ಟಿದ್ದಾರೆ ಕಣ್ರಿ, ಈವನ್ ಫಸ್ಟ್ ಫ್ಲೋರಲ್ಲೂ ಕೊಟ್ಟಿದ್ದಾರೆ. ಈ ರೀತಿ ಕೊಡೋದ್ರಿಂದ ನೀರು ಚೆಲ್ಲಲ್ಲ. ಸಿಂಕ್ ಪ್ರಾವಿಷನ್ ಮಾಡಿದ್ದಾರೆ. ಸಿಂಕ್ ನೋಡಿ ದೊಡ್ಡದಾಗಿದೆ, ಪ್ರತಿಯೊಂದು ಇದೆ. ಡೈನಿಂಗ್ ಹಾಲ್ನ ತೋರಿಸಿ ನೋಡಿ. ಡೈನಿಂಗ್ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಡೈನಿಂಗ್ ಹಾಲಲ್ಲಿ ಆರಾಮಾಗಿ ಒಂದು 5-6 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ. ಮತ್ತು ವಿಂಡೋನು ಇದೆ ನೋಡಿ. ಲಾಫ್ಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಲಾಫ್ಟು, ತುಂಬ ಉದ್ದ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ. ಡೋರ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಯುಟಿಲಿಟಿಯಲ್ಲಿ ಸೇಮ್ ಡಿಟೋ ಇದೆ. ಅಲ್ಲಿ ಫಸ್ಟ್ ಫ್ಲೋರಲ್ಲಿ ತೋರಿಸೋದ್ರಲ್ಲಿ ಅದೇ ರೀತಿ ಇದೆ. ಸೇಫ್ಟಿ ಗ್ರಿಲ್ ಒಂದು ಹಾಕಬೇಕು, ಫುಲ್ ಕ್ಲೀನ್ ಮಾಡಿ ವಾಶ್ ಮಾಡಿ ಕೊಟ್ಟರೆ ಹಂಗಿರುತ್ತೆ ಅಂದರೆ ಹಂಗಿರುತ್ತೆ. ನನಗಿದು ಭಾಳ ಇಷ್ಟ ಆಯಿತು ಕಣ್ರಿ. ಸೆಕೆಂಡ್ ಫ್ಲೋರಲ್ಲಿ ಹಿಂಗೆ ಈ ರೀತಿ ಡೈನಿಂಗ್ ಹಾಲು ಮಾಡಲ್ ಕಿಚನ್ ಇರಬೇಕು. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಹಾಲನ್ನ ನೋಡಿ, ಸ್ಪೇಷಿಯಸ್ ಇದೆಯಲ್ಲ? ಎಸ್ ಇದೆ. ಹೌದು, ಯಾಕೆ ಈ ರೀತಿ ಮಾಡಿದ್ದಾರೆ? ಈ ಸೆಕೆಂಡ್ ಫ್ಲೋರಲ್ಲಿ 2 BHK 1 BHK ಹೌಸ್ ಹಂಗೆ ಮಾಡ್ಬೋದಾಯ್ತಲ್ಲ, ಅದು ರೀಸನ್ ಹೇಳ್ತೀನಿ. ಬೆಡ್ರೂಮ್ಸ್ ನೋಡೋಣ. ಶೋಯಿಂಗ್ ಯು ಬೆಡ್ರೂಮ್ 1 ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಸ್ವಲ್ಪ ಮಾಡಿದ್ದಾರೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಆಗ್ಬೋದಾ? ಎಸ್ ಆಗ್ಬೋದು. ವಾರ್ಡ್ರೋಬ್ಸ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದರೆ, ಮತ್ತು ಸಜ್ಜನ ಇದ್ದಾವೆ ನೋಡಿ. ಆದರೆ ಅಟ್ಟ ಕಮೋಡು, ವೆಸ್ಟರ್ನ್ ಕಮೋಡು ಫಿಟ್ ಮಾಡಿಕೊಡ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಫಿಟ್ಟಿಂಗ್ಸ್ ಬೇಕೋ ಆ ಫಿಟ್ಟಿಂಗ್ಸ್ ಫಿಟ್ ಮಾಡಿಕೊಡ್ತಾರೆ, ನೀವು ಬೇಗ ಬಂದು ಸೆಲೆಕ್ಟ್ ಮಾಡಿಕೊಂಡ್ರೆ. ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಆಲ್ರೆಡಿ ನಿಮ್ಮ ಹತ್ರ ಕಾಟ್ ಇದ್ದರೆ ಕಾಟ್ ಸೈಜು ಎಲ್ಲ ನೀವು ಚೆಕ್ ಮಾಡ್ಕೋಬೋದು. ಇಲ್ಲೇ ಗ್ರಾನೈಟ್ ಪೀಸಸ್ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಆಗುತ್ತೆ. ಆಲ್ರೆಡಿ ನಾವು ಚೆಕ್ ಮಾಡಿದ್ವಲ್ಲ, ಅದು ನಾನು ಮೆಜರ್ಮೆಂಟ್ ಮರ್ತೋಗಿದ್ದೀನಿ, ಹಾಗಾಗಿ ಹೇಳೋಕ್ಕಾಗಲ್ಲ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2 ಡೋರು ರೆಡಿಮೇಡ್ ಡೋರೇ ಫಿಟ್ ಮಾಡ್ತಾರೆ. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ವಿಂಡೋ ಇದೆ, ಮತ್ತು ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇನ್ನೂ ವರ್ಕ್ ನಡೀತಿದೆ, ವರ್ಕ್ ಆಗಬೇಕು, ಹಾಗೆ ನಿಮಗೆ ತುಂಬ ಚೆನ್ನಾಗಿ ಕಾಣೋದು. ಇಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ, ಇಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಟ್ರಿಪಲ್ ಕಾಟ್ ಹಾಕ್ಬೋದಾ? ಎಸ್ ಹಾಕ್ಬೋದು. ಟ್ರಿಪಲ್ ಕಾಟ್ ಹಾಕಿದ್ರೆ ಇನ್ನೂ ಜಾಗ ಉಳಿತದೆ. ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು ಅಂದ್ಕೊಳ್ಳಿ, ಆರಾಮಾಗಿ 2 ಕಾಟನ್ನು ನೀವು ಹಾಕ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಲಾಸ್ಟ್ ಟೈಮ್ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ. ಕಾಮನ್ ಟಾಯ್ಲೆಟ್ ನೋಡಿ ಬನ್ನಿ. ಇದು ಕಾಮನ್ ಟಾಯ್ಲೆಟು. ವಿಂಡೋ ಎಸ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಗೀಸರ್ ಪಾಯಿಂಟ್ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರ. ಕಮೋಡು ವೆಸ್ಟರ್ನ್ ಕಮೋಡು. ಅಟ್ಟ ಇದೆಯಾ? ಎಸ್ ಅಟ್ಟನೂ ಇದೆ ಕಂಡು ತೋರಿಸ್ತೀನಿ ನೋಡಿ. ಎಲ್ಲ ಕಾಮನ್ ಟಾಯ್ಲೆಟಲ್ಲೂ ಅಟ್ಟ ಇದೆ, ಕೆಳಗಡೆನೂ ಅಟ್ಟ ಇದೆ. ಅಟ್ಟ ಅನ್ನೋದು ಬೇಕೇ ಬೇಕು. ಅನ್ವಾಂಟೆಡ್ ಥಿಂಗ್ಸ್ ಇದ್ದೇ ಇರ್ತವೆ, ಅವು ಆಚೆ ಹಾಕೋಕ್ಕಾಗಲ್ಲ, ಸ್ಟೋರ್ ಮಾಡೇ ಮಾಡಬೇಕು. ಅಂಥ ಟೈಮಲ್ಲಿ ಅಟ್ಟದಲ್ಲಿ ನಾವು ಏರಿಸ್ಬೋದು. ಓಕೆ, ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಲಾಸ್ಟ್ ಫ್ಲೋರ್ ಹೋಗೋಣ.
ಓಕೆ, ನೀವು ಕೇಳಿದ್ರಲ್ಲ ಸೆಕೆಂಡ್ ಫ್ಲೋರಲ್ಲಿ 2 BHK 1 BHK ಮಾಡ್ಬೋದಂತ. ಇದು ಗೇಟೆಡ್ ಕಮ್ಯುನಿಟಿ, ಸೊ ತುಂಬ ದಂಬಿ ಮಾಡೋಕ್ಕೆ ಆಗಲ್ಲ. ಈವನ್ ತುಂಬ ಅಫಿಷಿಯಲ್ಸ್ ಇರೋದು, ಈವನ್ ಅವರು ಅಫಿಷಿಯಲ್ ಆಗಿ ಜಾಸ್ತಿ ದಂಬಿ ಮಾಡ್ಕೊಂಡು ಟೆನೆಂಟ್ಸ್ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದೊಂದು ಫ್ಲೋರ್ ಒಂದೊಂದು ಮನೆ ಮಾಡಿದ್ದಾರೆ. ರೀಸನ್ ಅರ್ಥ ಆಯ್ತಲ್ಲ? ಎಸ್, ಫುಲ್ ಕ್ಲಾರಿಟಿ ಬಂತು. ಓಕೆ, ಲಾಸ್ಟ್ ಫ್ಲೋರಲ್ಲಿ ಏನಿದೆ, ಹಾಲು, ಅಟ್ಯಾಚ್ಡ್ ಟಾಯ್ಲೆಟು ಮತ್ತು ಕಿಚನ್ ಪ್ರಾವಿಷನ್ನು ಮಾಡಿದ್ದಾರೆ. ಅಕಸ್ಮಾತ್ ನೀವೇನೋ ಬಾಡಿಗೆ ಕೊಡ್ತೀನಿ ಅಂದ್ರೆ ಬಾಡಿಗೆ ಕೊಡ್ಬೋದು. ನೋಡಿ, ಇದು ಹಾಲ್ ದೊಡ್ಡದಾಗಿದೆ. ಇಲ್ಲ ನಾವು ಇದು ಪಾರ್ಟಿ ಹಾಲ್ ಮಾಡ್ಕೊತೀವಿ ಅಂದ್ರೆ ಪಾರ್ಟಿ ಹಾಲ್ ಮಾಡ್ಕೋಬೋದು. ಇಲ್ಲ ಹೋಮ್ ಥಿಯೇಟರ್ ಮಾಡ್ಕೊತೀವಿ ಅಂದ್ರೆ ಹೋಮ್ ಥಿಯೇಟರ್ ಮಾಡ್ಕೋಬೋದು. ಯುವರ್ ವಿಶ್. ನೋ, ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಒಂದು ಲೈಬ್ರರಿ ಮಾಡ್ಕೊತೀವಿ ಅಂದ್ರೆ ಲೈಬ್ರರಿನೂ ಮಾಡ್ಕೋಬೋದು. ಸ್ಟಡಿ ರೂಮ್ ಆದರೂ ಮಾಡ್ಕೋಬೋದು. ಗೆಸ್ಟ್ ರೂಮ್ ಮಾಡ್ಕೊತೀವಿ ಅಂದರೆ ಗೆಸ್ಟ್ ರೂಮ್ ಆಗಾದರೂ ಮಾಡ್ಕೋಬೋದು. ಯುವರ್ ವಿಶ್, ನೀವೇನಾದರೂ ಮಾಡ್ಕೋಬೋದು. ಆ ರೀತಿ ಇವರು ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ನೋಡಿ, ವಾರ್ಡ್ರೋಬ್ ಮಾಡಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ಇಲ್ಲ ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ, ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಬ್ಯಾಕ್ ಸೈಡು. ಇಲ್ಲ ನಾವು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು, 4,000 to 5,000 ಬಾಡಿಗೆ ಬರುತ್ತೆ. ಓಕೆ ಗೌಡ, ಈ ಗೇಟೆಡ್ ಕಮ್ಯುನಿಟಿ ತುಂಬ ಇಷ್ಟ ಆಯಿತು, ಮನೆಯೂ ಇಷ್ಟ ಆಯಿತು. ಇಲ್ಲಿಂದ ನಾಗಚಂದ್ರ ಮೆಟ್ರೋಗೆ ಇಂದ ಮೇಲಿಗೆ ಎಷ್ಟು ನಿಮಿಷ ಜರ್ನಿ? 10 to 15 ನಿಮಿಷ ಜರ್ನಿ. ಇನ್ನೂ ಜಾಸ್ತಿ ಹೈಲೈಟ್ಸ್ ಇದ್ದಾವೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಪ್ರೈಸ್ 1,68 lakhs, ಸ್ಲೈಟ್ಲಿ ನೆಗೋಷಿಯಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.